ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಹಾಸನದ ಕಸ್ತೂರಬಾ ರಸ್ತೆಯಲ್ಲಿ ಅನಧಿಕೃತ ಹಣ್ಣಿನ ಅಂಗಡಿಗಳ ವಿರುದ್ಧ ಮಹಾನಗರ ಪಾಲಿಕೆಯ ದೊಡ್ಡ ಮಟ್ಟದ ತೆರವು ಕಾರ್ಯಾಚರಣೆ. ತೆರವು ವೇಳೆ ವ್ಯಾಪಾರಿಗಳು ಮತ್ತು ಪಾಲಿಕೆ ಸಿಬ್ಬಂದಿಗಳ ನಡುವೆ ವಾಗ್ವಾದ, ಮರು ಆಕ್ರಮಣ ಕಂಡರೆ ಕೇಸು ದಾಖಲಿಸುವ ಎಚ್ಚರಿಕೆ ನೀಡಿದ ಪೌರಾಯುಕ್ತರು. ಮಾಜಿ ಪ್ರಧಾನಿ ಹೋರಾಟದ ಪ್ರತಿಫಲವಾಗಿ ಪ್ರಾದೇಶಿಕ ಪಕ್ಷ ಸ್ಥಾಪನೆಯಾಯಿತು. ಚುನಾವಣೆಗಳಲ್ಲಿ ಸೋಲು ಗೆಲುವು ನೋಡಿರುವ ಪಕ್ಷ, ಸೋಲಿನಿಂದ ನಮ್ಮ ನಾಯಕರು ಕಾರ್ಯಕರ್ತರು ಕುಗ್ಗಿಲ್ಲ ಎಂದ ನಿಖಿಲ್ ಕುಮಾರಸ್ವಾಮಿ. ರಾಜ್ಯ ಹಣಕಾಸು ಯೋಜನೆಯಡಿಯಲ್ಲಿ ಅಂಗವಿಕಲರಿಗೆ ಮಂಜೂರಾದ ವಾಹನಗಳ ವಿತರಣೆ ವಿಳಂಬ. ಶಾಸಕರು ದಿನಾಂಕ ನೀಡದೇ ಇರುವುದೇ ಕಾರಣ ಎಂದ ಅಧಿಕಾರಿಗಳು. ತಕ್ಷಣ ವಿತರಣೆ ಮಾಡದಿದ್ದಲ್ಲಿ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಮಾಜಿ ಸದಸ್ಯ ನಟರಾಜ್ ನಾಕಲಗೂಡು. ಅನಧಿಕೃತವಾಗಿ ಹಣ್ಣಿನ ಅಂಗಡಿಗಳನ್ನು ಹಾಕಿಕೊಂಡಿದ್ದ ವ್ಯಾಪಾರಿಗಳ ವಿರುದ್ಧ ಇಂದು ಮಹಾನಗರ ಪಾಲಿಕೆ ಕಠಿಣ ಕ್ರಮವನ್ನು ಕೈಗೊಂಡಿದೆ. ಹಾಸನ ನಗರದ ಹೃದಯ ಭಾಗವಾದ ಕಸ್ತೂರಬಾ ರಸ್ತೆಯಲ್ಲಿ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ಅನಧಿಕೃತವಾಗಿ ಹಣ್ಣಿನ ಅಂಗಡಿಗಳನ್ನು ಹಾಕಿಕೊಂಡಿದ್ದ ವ್ಯಾಪಾರಿಗಳ ವಿರುದ್ಧ ಇಂದು ಬೆಳಗ್ಗೆ ಮಹಾನಗರ ಪಾಲಿಕೆ ದೊಡ್ಡ ಮಟ್ಟದ ತೆರವು ಕಾರ್ಯಾಚರಣೆ ನಡೆಸಿತು. ಹಲವು ದಿನಗಳಿಂದ ರಸ್ತೆ ಬದಿ ಅನಧಿಕೃತ ವ್ಯಾಪಾರಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಎಂಬ ದೂರುಗಳು ಅಧಿಕೃತರಿಗೆ ಸಿಗುತ್ತಿದ್ದ ಹಿನ್ನೆಲೆ ಕ್ರಮ ಜರುಗಿಸಿದರು. ಬೆಳಗ್ಗೆ ಆರಂಭವಾದ ಕಾರ್ಯಾಚರಣೆಯ ವೇಳೆ ಪೌರ ಕಾರ್ಮಿಕರು, ಸೂಪರ್ವೈಸರ್ಗಳು, ಆರೋಗ್ಯ ನಿರೀಕ್ಷಕರು ಮತ್ತು ಪಾಲಿಕೆ ಸಿಬ್ಬಂದಿಗಳು ಒಂದಾಗಿ ತಂಡ ರಚಿಸಿ ಫುಟ್ಪಾತ್ ಹಾಗೂ ರಸ್ತೆ ಬದಿಯಲ್ಲಿ ಹಾಕಿದ್ದ ಅಂಗಡಿಗಳನ್ನು ತೆರವುಗೊಳಿಸಿದರು. ಈ ಸಂದರ್ಭದಲ್ಲಿ ಅನಧಿಕೃತ ವ್ಯಾಪಾರಿಗಳು ಅಭ್ಯಂತರ ವ್ಯಕ್ತಪಡಿಸಿ ಪಾಲಿಕೆ ಸಿಬ್ಬಂದಿಗಳೊಂದಿಗೆ ವಾಗ್ವಾದ ನಡೆಸಿದ ಘಟನೆ ಉಂಟಾಯಿತು. ಕೆಲವು ವ್ಯಾಪಾರಿಗಳು ತಮ್ಮ ಜೀವನೋಪಾಯ ಕಳೆದುಕೊಳ್ಳುತ್ತಿದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರೆ, ಸಾರ್ವಜನಿಕರು ಸಂಚಾರಕ್ಕೆ ಮಾರ್ಗ ತಡೆ ಉಂಟಾಗುತ್ತಿತ್ತು ಎಂದು ಪಾಲಿಕೆಯ ಕ್ರಮವನ್ನು ಕೆಲವರು ಸ್ವಾಗತಿಸಿದರು. ಮಹಾನಗರ ಪಾಲಿಕೆಯ ಪೌರಾಯುಕ್ತ ಕೃಷ್ಣಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಸ್ತೂರಬಾ ರಸ್ತೆಯ ಫುಟ್ಪಾತ್ ಮತ್ತು ಸಾರ್ವಜನಿಕ ಜಾಗವನ್ನು ಅನಧಿಕೃತವಾಗಿ ಹಣ್ಣಿನ ವ್ಯಾಪಾರಿಗಳು ಆಕ್ರಮಿಸಿಕೊಂಡಿದ್ದರು. ಇದು ಕೇವಲ ಸಂಚಾರಕ್ಕೆ ತೊಂದರೆಯಲ್ಲ, ಅಸ್ವಚ್ಛತೆಗೆ ಕಾರಣವಾಗುತ್ತಿತ್ತು. ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರದ ಆದೇಶದಂತೆ ಸಾರ್ವಜನಿಕ ಜಾಗದಲ್ಲಿ ವ್ಯಾಪಾರ ಮಾಡುವುದು ನಿಷೇಧ. ನಿಗದಿಪಡಿಸಿದ ಸ್ಥಳಗಳಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕು ಎಂದು ತಿಳಿಸಿದರು. ರಸ್ತೆ ಬದಿ ಹಾಗೂ ಫುಟ್ಪಾತ್ನಲ್ಲಿ ಮಳಿಗೆ ಹಾಕಿ ವ್ಯಾಪಾರ ಮಾಡುವುದನ್ನು ಮುಂದುವರಿಸಿದರೆ ಕೇಸು ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಫುಟ್ಪಾತ್ ಜಾಗವು ಸಾರ್ವಜನಿಕರ ಮುಕ್ತ ಸಂಚಾರಕ್ಕಾಗಿ, ಅದನ್ನು ಹಣ್ಣಿನ ಅಂಗಡಿಗಳಾಗಿ ಬಳಸುವಂತಿಲ್ಲ. ವ್ಯಾಪಾರಿಗಳಿಗೆ ಬದಲಾಗಿ ಸರಿಯಾದ ಸ್ಥಳಾವಕಾಶ ಒದಗಿಸಲು ಪಾಲಿಕೆ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ತೆರವು ಕಾರ್ಯಾಚರಣೆ ನಂತರವೂ ಮತ್ತೆ ಅನಧಿಕೃತ ವ್ಯಾಪಾರ ಆರಂಭಿಸಿದರೆ ತೀವ್ರ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಪಾಲಿಕೆಯಿಂದ ಸ್ಪಷ್ಟ ಎಚ್ಚರಿಕೆ ನೀಡಿದರು. ಈ ಕ್ರಮದಿಂದ ರಸ್ತೆಯ ಎರಡು ಬದಿಗಳ ಸಂಚಾರ ಸುಗಮವಾಗುವ ನಿರೀಕ್ಷೆ ವ್ಯಕ್ತವಾಗಿದೆ. ಕಸ್ತೂರ್ಬಾ ರಸ್ತೆಯಲ್ಲಿ ಹಣ್ಣಿನ ವ್ಯಾಪಾರಿಗಳು ಅನಧಿಕೃತವಾಗಿ ರಸ್ತೆಯ ಬದಿಯಲ್ಲಿ ಹಾಕೊಂಡಿರ್ತಾರೆ. ಹಾಗಾಗಿ ಇವತ್ತು ಬೆಳಿಗ್ಗೆ ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್, ನಮ್ಮ ಸೂಪರ್ವೈಸರ್ಸು, ನಮ್ಮ ಪೌರ ಕಾರ್ಮಿಕರು ಎಲ್ಲ ಸೇರಿ ಇದನ್ನ ತೆರವುಗೊಳಿಸ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಮತ್ತೆ ಈ ವ್ಯಾಪಾರಸ್ಥರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಸಾರ್ವಜನಿಕರ ರಸ್ತೆಯನ್ನ ಯಾವುದೇ ರೀತಿಯಾಗಿ ಒತ್ತುವರಿ ಮಾಡಬಾರ್ದು. ಎಲ್ಲೆಲ್ಲಿ ಅವ್ರಿಗೆ ನಿಗದಿಪಡಿಸಿದ ವ್ಯಾಪಾರಕ್ಕೋಸ್ಕರ ಅಲ್ಲಿ ಮಾಡಿ, ಮತ್ತೆ ಸಾರ್ವಜನಿಕ ಅನುಕೂಲ ಮಾಡಿಕೊಡಿ. ಫುಟ್ಪಾತ್ ಎಂಕ್ರೋಚ್ಮೆಂಟ್ ಆಗಲಿ ಅಥವಾ ಫುಟ್ಪಾತ್ ಬದಿಯಲ್ಲಿ ವ್ಯಾಪಾರ ಮಾಡೋದಾಗ್ಲಿ ಅದು ಯಾವುದನ್ನು ಮಾಡಬಾರ್ದು. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಎಲ್ಲಾ ಸರ್ಕಾರಿ ಆದೇಶಗಳಂತೆ
ಈ ತರ ವ್ಯಾಪಾರ ಮಾಡೋದನ್ನ ಮಧ್ಯದವರಲ್ಲಿ ನಿಷೇಧ ಮಾಡಲಾಗಿದೆ. ಫುಟ್ಪಾತ್ ನ ಆದಷ್ಟು ಸಾರ್ವಜನಿಕರು ಬಿಟ್ಕೊಡ್ಬೇಕು ಅಂತ ಈ ಹಣ್ಣಿನ ವ್ಯಾಪಾರಿಗಳಿಗೆ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲ, ಈಗ ಪ್ರತಿದಿನ ನಾವು ಸೂಪರ್ವಿಷನ್ ಮಾಡ್ತೀವಿ. ಮುಂದೆ ಈ ರೀತಿ ಮತ್ತೆ ಏನಾದ್ರು ಹಾಕಿದ್ರೆ FIR ಹಾಕಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ನಾವು ಶಿಫಾರಸು ನೋಡಿ ಹಣ್ಣೆಲ್ಲ ಬೀಳಿಸ್ಕೊಂಡು ಅಲ್ಲೇ ಗಂಭೀರಿಸಿ ಜನ ನೊಣ ಎಲ್ಲ ಮುಚ್ಚಿ ಕಾಯಿಲೆ ಕೊಡ್ಲಿ ಅಂತ ಈಗ ಬಟ್ಟೆ ಬೇಕು ಬಂಗಾರದಲ್ಲಿ ಸಿಗುತ್ತೆ ಕೊಡಕ್ಕಾಗಲ್ಲ ಅಷ್ಟೇ ನೋಡಿ ಯಾರಪ್ಪ ಗಾಡಿ ತಂದು ಮಾರ್ಕೊಂಡು ಹೋಗ್ತಾ ಇರ್ಬೇಕು ನೀವು ಇಲ್ಲೇ ಮುಂಚೆ ಎಲ್ಲ ತೆಗ್ಸಿ ಯಾವ ಹೇಳಿ
ನಮ್ಮ ಕ್ರೇಟ್ ಎಲ್ಲ ಹೋಗವೆ ಕ್ರೇಟ್ ಕೊಡ್ದವ್ರು ಡಿಸಿಪ್ಲಿನ್ ಚಿಕನ್ ಹಂಗೆ ಕಂಪ್ಲೀಟ್ ಮಾಡಿ ಕುಸ್ಬಿಟ್ಟು ಕರ್ಕೊಂಡಿದ್ದೀನಿ ಅಲ್ಲ ಅವ್ರಿಗೆಲ್ಲ ಜೆಡಿಎಸ್ ಪಕ್ಷ 25 ವರ್ಷ ಪೂರೈಸಿದ ಹಿನ್ನೆಲೆ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ 21, 22ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಇದೇ ತಿಂಗಳು 22ನೇ ತಾರೀಕು 1999ರಲ್ಲಿ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಪ್ರತಿಫಲವಾಗಿ ಪಕ್ಷ ಏನು ಸ್ಥಾಪನೆ ಆಯಿತು, ಅಂದಿನಿಂದ ಇಂದಿನವರೆಗೂ ಕೂಡ ಕಳೆದ 25 ವರ್ಷದಿಂದ ಪಕ್ಷದ ಏಳು ಬೀಳುಗಳಲ್ಲಿ ಚುನಾವಣೆಗಳಲ್ಲಿ ಅಧಿಕಾರವನ್ನು ಕಂಡಿದ್ದೇವೆ, ಚುನಾವಣೆಗಳಲ್ಲಿ ಸೋಲನ್ನು ಕೂಡ ನೋಡಿರ್ತಕ್ಕಂಥ ಪಕ್ಷ. ಆದರೆ ಯಾವತ್ತೂ ಕೂಡ ಹಿಗ್ಗದಾಗಲಿ ಕುಗ್ಗದಾಗಲಿ ಎಂದೂ ಕೂಡ ಪಕ್ಷದ ವರಿಷ್ಠರಾಗಲಿ ಕಾರ್ಯಕರ್ತರುಗಳಾಗಲಿ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳಾಗಲಿ ಎಂದೂ ಕೂಡ ಅವ್ರ ಮನಸ್ಸಿಗೆ ತಗೊಂಡಿಲ್ಲ. ಅದರ ಬದಲಾಗಿ ಪಕ್ಷವನ್ನು ಕಟ್ತೇವೆ, ಪಕ್ಷವನ್ನು ಮತ್ತಷ್ಟು ಬಲಪಡಿಸ್ತೇವೆ ಅಂತಕ್ಕಂಥ ಆತ್ಮಸ್ಥೈರ್ಯದೊಂದಿಗೆ ಈಗಾಗಲೇ ಬಹಳಷ್ಟು ಜನ ಹಿರಿಯ ಮುಖಂಡರುಗಳು ತಾವೆಲ್ಲ ನೋಡ್ತಾ ಇದ್ದೀರಿ. ಇತ್ತೀಚೆಗೆ ನೂತನವಾಗಿ ಕೋರ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಾರೆಡ್ಡಿ ಅಣ್ಣವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತೊಬ್ಬರು ಹಿರಿಯಕರು ಪಕ್ಷದ ಸೆಕ್ರೆಟರಿ ಜನರಲ್ ಆಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಕೂಡ ಮಾಜಿ ಮಂತ್ರಿಗಳು ನಮ್ಮ ಜೊತೆಯಲ್ಲಿ ಇವತ್ತಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಪಕ್ಷದ ಕಾರ್ಯಕರ್ತರುಗಳಿಗೆ ವಿಶೇಷವಾಗಿ 21 ಮತ್ತು 22 ಅಂದರೆ ಇವತ್ತು 20ನೇ ತಾರೀಕು, ನಾಳೆ ಮತ್ತು ನಾಡಿದ್ದು 2 ದಿನ ಕೂಡ ನಾಳೆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಅದರಲ್ಲಿ ಪಕ್ಷದ ಫ್ಲ್ಯಾಗನ್ನು ಹಾಯಿಸ್ಟ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಖುದ್ದಾಗಿ ಬರ್ತಾರೆ, ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣ ಅವರು ಇರ್ತಾರೆ, ಮತ್ತು ದೇಶದಾದ್ಯಂತ ಹಲವಾರು ಸ್ಟೇಟ್ಗಳಲ್ಲಿ ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರುಗಳು ಕೂಡ ಬರ್ತಾರೆ. ಜೊತೆಯಲ್ಲಿ ಅದರ ಫಾಲೋ ಅಪ್ಪು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇರ್ಬೋದು, ನ್ಯಾಷನಲ್ ಕೌನ್ಸಿಲ್ ಮೀಟಿಂಗ್ಗಳು ಕೂಡ ನಡೆಯುತ್ತೆ. ಏಕೆಂದರೆ ತಮ್ಮೆಲ್ಲರಿಗೂ ಒಂದು ಕುತೂಹಲ ಇರತಕ್ಕಂಥ ವಿಚಾರ, ಬಹುಶಃ ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಬಹುಶಃ 21 ಸಂಜೆ ಅಂದರೆ ನಾಳೆ ಸಂಜೆ ಈ ಮೀಟಿಂಗ್ ಮುಕ್ತಾಯವಾದ ನಂತರ ಇವೆಲ್ಲವೂ ಕೂಡ ಬಹಿರಂಗವಾಗಿ ಪಕ್ಷದ ಕಚೇರಿ ಮೂಲಕವೇ ನಿಮ್ಮೆಲ್ಲರಿಗೂ ಕೂಡ ಸಂದೇಶ ಬರಲಿದೆ. ಜೊತೆಯಲ್ಲಿ ಅದಾದ ಆಲೂರು ತಾಲೂಕಿನಲ್ಲಿ ವಿಕಲಚೇತನರಿಗೆ ಮಂಜೂರಾಗಿರುವ ದ್ವಿಚಕ್ರ ವಾಹನಗಳ ವಿತರಣೆಯಲ್ಲಿ ಗಂಭೀರವಾದ ನಿರ್ಲಕ್ಷ್ಯ ನಡೆದಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನಟರಾಜು ನಾಕಲ್ಗೂಡು ಆರೋಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ರಾಜ್ಯ ಹಣಕಾಸು ಯೋಜನೆಯಡಿಯಲ್ಲಿ ಸುಮಾರು 16 ಲಕ್ಷ ಅಂದಾಜು ಮೊತ್ತದ 16 ವಾಹನಗಳನ್ನು ವಿಕಲಚೇತನ ಅಂಗವಿಕಲರಿಗಾಗಿ ಮಂಜೂರು ಮಾಡಿದ್ದು, ಕಳೆದ 1 ತಿಂಗಳಿನಿಂದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಬಿಸಿಲು ಮಳೆಗೆ ವಿಕಲಚೇತನ ಫಲಾನುಭವಿಗಳಿಗೆ ವಿತರಿಸಲೆಂದು ನಿಲ್ಲಿಸಿರುವ ತ್ರಿಚಕ್ರ ವಾಹನಗಳು ವಿತರಿಸದೆ ಬಿಸಿಲು ಮಳೆಗಳಿಂದ ವಾಹನಗಳು ಹಾಳಾಗುತ್ತಿವೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ವಿಚಾರಿಸಿದರೆ ಶಾಸಕರು ದಿನಾಂಕ ನಿಗದಿಪಡಿಸಿಲ್ಲ ಎಂದು ಹೇಳುತ್ತಿದ್ದಾರೆ. ಶಾಸಕರು ದಿನಾಂಕ ನೀಡಲು 1.5 ತಿಂಗಳು ಬೇಕೆ.
ಶಾಸಕರು ದಿನಾಂಕ ನಿಗದಿಪಡಿಸಿದ ನಂತರವೇ ವಾಹನಗಳನ್ನು ತರಿಸಿ ವಿತರಣೆ ಮಾಡಬೇಕಿತ್ತು ಎಂಬುದು ಸಾರ್ವಜನಿಕರ ವಾದ. ಈ ವಾಹನಗಳಿಗೆ ಯಾವುದೇ ಭದ್ರತಾ ವ್ಯವಸ್ಥೆ ಇಲ್ಲ. ಅಲ್ಲದೆ ತಾಲೂಕು ಪಂಚಾಯಿತಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಲ್ಲ. ಪಟ್ಟಣದಲ್ಲಿ ಕಳ್ಳ ಕಾಕರ ಹಾವಳಿಯೂ ಜಾಸ್ತಿ ಆಗಿದೆ. ವಾಹನಗಳ ಬಿಡಿ ಭಾಗಗಳನ್ನು ಯಾರಾದರೂ ಕಳವು ಮಾಡಿದರೆ ಇದಕ್ಕೆ ಜವಾಬ್ದಾರರು ಯಾರು ಎಂಬುದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಅಲ್ಲದೆ ವಿಕಲಚೇತನರಿಗೆ ವಾಹನಗಳನ್ನು ವಿತರಿಸುವವರಿಗೆ ವಾಹನಗಳೇ ವಿಕಲಚೇತನವಾಗುತ್ತದೆ. ಅಧಿಕಾರಿಗಳು ಶೀಘ್ರವಾಗಿ ವಾಹನಗಳನ್ನು ವಿತರಿಸಿ, ಇಲ್ಲದಿದ್ದರೆ ಮುಂದೆ ನಾವು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರ ಅನುದಾನ ಕೊಟ್ಟು ಅದನ್ನು ಕೊಟ್ಟಿದೆ. ಅದನ್ನು ಇವರು ವಿತರಣೆ ಮಾಡೋದಕ್ಕೆ ಇಷ್ಟೊಂದು ಮೀನಮೇಷ ಎಣಿಸ್ತವ್ರೆ ಅಂತ ಅಧಿಕಾರಿಗಳು ನಿಜವಾಗ್ಲೂ ಬೇಜವಾಬ್ದಾರಿ ನಮ್ಮ ತಾಲೂಕು ಆಡಳಿತ. ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದೆ. ಕೇಳಿ ಸಂಬಂಧಪಟ್ಟಾಗ ಅವ್ರು ಹೇಳ್ತಾರೆ ಶಾಸಕರು ನನಗೆ ಡೇಟ್ ಕೊಟ್ಟಿಲ್ಲ, ನಾವೇನು ಮಾಡೋದು ಅಂತ. ಆಯ್ತು ಸರ್, ಆಯಿತು, ಡೇಟು ಶಾಸಕರು ಡೇಟ್ ಕೊಟ್ಟಿಲ್ಲ ಅಂತ ನೀವು ಹೇಳ್ತಿರಲ್ವಾ, ಸರಿ ಒಂದು ತಿಂಗಳು ಮುಂಚೆ ತಂದು ಯಾಕೆ ಇಟ್ಕೊಂಡಿದ್ದೀರಿ? ಇಲ್ಲಿ ಶಾಸಕರು ಡೇಟ್ ಕೊಟ್ಟ ಮೇಲೆ ತಂದು ನಿಲ್ಸ್ಕೋದಿತ್ತಲ್ಲ. ಸುಮ್ಮನೆ ಈ ಕಡೆ ಆ ಬೈಕ್ ವಾಹನಗಳ ಕ್ವಾಲಿಟಿನೂ ಕೆಡುತ್ತೆ. ಇದೇ ರೀತಿ ಅವಕ್ಕೆ ಸರಿಯಾಗಿ ಸೇಫ್ಟಿ ಇಲ್ಲ. ಮೊದಲೇ ತಾಲೂಕು ಪಂಚಾಯತಿ ಆವರಣದಲ್ಲಿ CC ಕ್ಯಾಮ್ರಾಗಳ ವ್ಯವಸ್ಥೆ ಇಲ್ಲ, ಮತ್ತು ಸರಿಯಾಗಿ ಅಲ್ಲಿ ಗೇಟ್ಗಳ ವ್ಯವಸ್ಥೆ ಇಲ್ಲ. ಯಾರು ಕಳ್ಳರು ಕಾಕರು ಬಂದು ಏನಾರು ತೊಗೊಂಡೋಗೋದು ಇಲ್ಲ ಬಿಚ್ಕೋದ್ರೆ ಏನು ಮಾಡ್ತೀರಾ? ಒಟ್ಟು ಬೇಜವಾಬ್ದಾರಿತನ, ತುಂಬ ಬೇಜವಾಬ್ದಾರ. ನಾನು ಶಾಸಕರು ಒಂದು ಪ್ರಶ್ನೆ ಕೇಳ್ತೀನಿ. ಸರ್ ಆಯ್ತು ಸರ್, ಓಕೆ, ನಿಮಗೆ ಕೆಲಸ ಕಾರ್ಯಗಳಿರ್ತಾರೆ, ಬಿಡಿ, ಇರೋಲ್ಲ, ಒಪ್ಕೋತೀನಿ. ಸರಿ ಸರ್, 1 ತಿಂಗಳು ಬೇಕಾ ಸರ್? ಪಾಪ ವಿಶೇಷ ವಿಕಲಚೇತನರಿಗೆ ಪಾಪ ಇಷ್ಟು ದಿವಸ ಕಾಯಿಸ್ಬೇಕಾ? ಯಾವ ಥರ ಒಂದು ಮಾಡ್ಕೊಂಡು ಒಂದು ದಿವಸ ಬಿಡುಗಡೆ ಮಾಡಿ ವಿತರಣೆ ಮಾಡಿದ್ರ ಜೊತೆಗೆ ಇದಾಗೋದು. ಅದರಿಂದ ನಾನು ಹೇಳೋದಿಷ್ಟೇ, ದಯಮಾಡಿ ಲೇಟ್ ಮಾಡೋಕ್ಕೆ ಹೋಗಬೇಡಿ. ಮೊದಲೇ ಲೇಟಾಗಿ ಹೋಗಿದೆ. ಮೊದಲು ಆ ಒಂದು ವಿಶೇಷ ವಿಕಲಚೇತನವರಿಗೆ ದಯಮಾಡಿ ಅವರನ್ನು ದಿನನಿತ್ಯ ತಾಲೂಕು ಪಂಚಾಯತಿಗೆ ಅಲಿಸ್ತಲೇ ಅವ್ರಿಗೆ ಸದ್ಯದ್ರಲ್ಲಿ ಬೇಗ ಅಂದರೆ ನಾಳೆ ನಾಡ್ದಲ್ಲೇ ಅವ್ರಿಗೆ ವಿತರಣೆ ಮಾಡಬೇಕು ಅಂತ ನಮ್ಮ ಒಂದು ತಾಲೂಕು ಪಂಚಾಯತ್ ಸದಸ್ಯ ನಟರಾಜ್ನ ಕೂಡ ಒಂದು ಒತ್ತಾಯ ಆಗಿದೆ ಅಂತ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ಸ್ ಸಂಸ್ಥೆಯಿಂದ ನವೆಂಬರ್ 23ರಂದು ನಗರದ ಜಿಲ್ಲಾ ಸಿಂಥೆಟಿಕ್ ಕ್ರೀಡಾಂಗಣದಲ್ಲಿ ಬಾಲಕಿಯರಿಗಾಗಿ ಜಿಲ್ಲಾ ಮಟ್ಟದ ಮಹತ್ವದ ಅಥ್ಲೆಟಿಕ್ಸ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಜಂಟಿ ಕಾರ್ಯದರ್ಶಿ SL ಪ್ರಸನ್ನಕುಮಾರ್ ತಿಳಿಸಿದ್ದಾರೆ. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಪರ್ಧೆಯನ್ನ ಕಾಂಗ್ರೆಸ್ ಮುಖಂಡ DC ಚಂದ್ರಶೇಖರ್ ಉದ್ಘಾಟಿಸಲಿದ್ದು, ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಇಲಾಖೆಯ ಡಾಕ್ಟರ್ ಅನಂತಮೂರ್ತಿ, ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡಾಪಟು MK ಆಶಾ, ಟೈಮ್ಸ್ ಗ್ರೂಪ್ ಕಾರ್ಯದರ್ಶಿ BK ಗಂಗಾಧರ್, ಸರ್ಕಾರಿ ಕಲಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ TR ಮಹೇಂದ್ರ ಕುಮಾರ್ ಮತ್ತಿತರ ಗಣ್ಯರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಕಾರ್ಯಕ್ರಮದಡಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಯುವಜನ ಮತ್ತು ಕ್ರೀಡಾ ಸಚಿವಾಲಯ ಹಾಗೂ ಇಂಡಿಯನ್ ಅಥ್ಲೆಟಿಕ್ ಫೆಡರೇಷನ್ ಸಂಯುಕ್ತವಾಗಿ ದೇಶದಾದ್ಯಂತ ಬಾಲಕಿಯರಿಗೆ ಕ್ರೀಡೆಯಲ್ಲಿ ಅವಕಾಶ ಒದಗಿಸಲು ಆರಂಭಿಸಿರುವ ಅಸ್ಮಿತಾ ಅಥ್ಲೆಟಿಕ್ ಲೀಗ್ 2025-26ರ ಯೋಜನೆಯ ಭಾಗವಾಗಿ ಹಾಸನದಲ್ಲಿ ಈ ವಿಶೇಷ ಸ್ಪರ್ಧೆ ನಡೆಯಲಿದೆ. 12ರಿಂದ 14 ಮತ್ತು 14ರಿಂದ 16 ವರ್ಷ ವಯಸ್ಸಿನ ಬಾಲಕಿಯರಿಗಾಗಿ ವಿವಿಧ ಸ್ಪರ್ಧೆಗಳು ಆಯೋಜನೆಗೊಂಡಿದ್ದು, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಿಗಾಗಿ ಟ್ರಿಯಾಥ್ಲಾನ್ ವಿಭಾಗದಲ್ಲಿ 3 ಪ್ರತ್ಯೇಕ ಸ್ಪರ್ಧೆಗಳು ಇರಲಿವೆ. ವಿಜೇತರ ಆಯ್ಕೆ ಮತ್ತು ಕೌಶಲ್ಯ ವಿಕಾಸಕ್ಕಾಗಿ ಅಂತಾರಾಷ್ಟ್ರೀಯ ಕ್ರೀಡಾಪಟು MK ಆಶಾ ಹಾಗೂ VAI ನೇಮಿಸಿರುವ ತರಬೇತುದಾರರು ಸ್ಥಳದಲ್ಲೇ ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಗೋಸ್ಕರ ಈ ಅಸ್ಮಿತಾ ಲೀಗ್ ಅಂತ ಸೆಂಟ್ರಲ್ ಗೌರ್ಮೆಂಟು ಹಾಗೂ ಸಾಯಿ ಖೇಲೋ ಇಂಡಿಯಾ ಈ ಕ್ರೀಡೆಯನ್ನು ಅವರು ಆಯೋಜಿಸುತ್ತಾರೆ. ನಮ್ಮ ಡಿಸ್ಟಿಕ್ಕಿಗೆ ಅಥ್ಲೆಟಿಕ್ ಅಮೆಚೂರ್ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ಗೆ ಇವರ ಮಾರ್ಗದರ್ಶನದಲ್ಲಿ ಡೆಲ್ಲಿಯಿಂದ ಮೂವರು ಅಬ್ಸರ್ವರ್ ಆಗಿ ಬರ್ತಿದ್ದಾರೆ. ಈ ಕ್ರೀಡಾಕೂಟ 23 ನವೆಂಬರ್ ಹಾಸನ ಜಿಲ್ಲಾ ಅಥ್ಲೆಟಿಕ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ಕ್ರೀಡಾಕೂಟಕ್ಕೆ ಉದ್ಘಾಟನೆಯ ಇನಾಗ್ರೇಷನ್ ಚಂದ್ರಶೇಖರ್ ಕಾಂಗ್ರೆಸ್ ಮುಖಂಡರು ಹಾಗೂ ಅಧ್ಯಕ್ಷತೆಯನ್ನು ಆನಂದ್ ಮೂರ್ತಿ ಡಾಕ್ಟರ್ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ನಿರ್ದೇಶಕರು ಹಾಗೂ ಚೀಫ್ ಗೆಸ್ಟ್ ಆಗಿ MK ಆಶಾ ಇಂಟರ್ನ್ಯಾಷನಲ್ ಅಥ್ಲೆಟ್ ಹಾಗೂ ಇನ್ನೊಬ್ಬರು ಟೈಮ್ಸ್ನ ಗಂಗಾಧರ್ ಅವರು ಹಾಗೂ HT ಮಹೇಂದ್ರ ಕುಮಾರ್ ಅವರು, ಇವರೆಲ್ಲರೂ ಈ ಕ್ರೀಡಾಕೂಟದ ಉದ್ಘಾಟನೆಗೆ ಬರಲಿದ್ದಾರೆ. ಈ ಕ್ರೀಡಾಕೂಟಕ್ಕೆ ಸುಮಾರು ಇಲ್ಲಿಯವರೆಗೂ ಇಲ್ಲಿ ನಮ್ಮ ಲಿಂಕಿನ ಮುಖಾಂತರ ಸುಮಾರು 150 ಕ್ರೀಡಾಪಟುಗಳು ಈಗ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ನಮಗೆ 22ನೇ ತಾರೀಕುವರೆಗೂ ಇದರ ಟೈಮಿಂಗ್ ಇರೋದರಿಂದ ನಿಮ್ಮ ಮುಖಾಂತರ ಆಲ್ಮೋಸ್ಟ್ ನಮ್ಮ ಹಳ್ಳಿ ಭಾಗ ಹಾಗೂ ನಮ್ಮ ಸುತ್ತಮುತ್ತಲಿನ ಎಲ್ಲರಿಗೂ ಈ ಕ್ರೀಡೆ ಬಗ್ಗೆ ತಿಳುವಳಿಕೆ ಬಂದಲ್ಲಿ ನಾವು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಕ್ರೀಡಾಪಟುಗಳನ್ನು
ಇನ್ನೂ ಉತ್ತಮ ದರ್ಜೆಗೆ ಬೆಳೆಸಲು ನಿಮ್ಮ ಕಡೆಯಿಂದ ಸಹಕಾರ ಬೇಕನ್ನೋ ಉದ್ದೇಶದಿಂದ ಈ ಪ್ರೆಸ್ ಮೀಟಿಗೆ ಬಂದಿರುತ್ತೇವೆ. ಹಾಗೂ 14 ವರ್ಷದ ಕ್ರೀಡಾ ಬಾಲಕಿಯರಿಗೆ ಟ್ರಯಾಥ್ಲಾನ್ ಅಂತೂ ಈಗ ಹೊಸ ಇವೆಂಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಟ್ರಯಾಥ್ಲಾನ್ A, B, C ಅಂತ ಇರ್ತದೆ. ಟ್ರಯಾಥ್ಲಾನ್ A ಬಂದ್ಬಿಟ್ಟು 60 ಮೀಟರ್ ಹಾಗೂ ಲಾಂಗ್ ಜಂಪ್ ಮತ್ತು ಹೈ ಜಂಪ್. ಟ್ರಯಾಥ್ಲಾನ್ B ಅಲ್ಲಿ 60 ಮೀಟರ್ ಲಾಂಗ್ ಜಂಪ್, ಶಾರ್ಟ್ ಪುಟ್ ಅಂದರೆ ಶಾರ್ಟ್ ಪುಟ್ನ ಬ್ಯಾಕ್ ಥ್ರೋ ಮಾಡಬೇಕು. ಟ್ರಯಾಥ್ಲಾನ್ C ಅಲ್ಲಿ 60 ಮೀಟರ್ 600 ಮೀಟರ್ ಲಾಂಗ್ ಜಂಪ್. ಈ ಟ್ರಯಾಥ್ಲಾನ್ ಆಲ್ಮೋಸ್ಟು ಇಲ್ಲಿವರೆಗೂ ಎಲ್ಲ ಕನ್ಫ್ಯೂಸ್ ಆಗಿದ್ದಾವೆ, ಪೇರೆಂಟ್ಸಿಂದ ಹಿಡಿದು ಆಮೇಲೆ ಟೀಚರ್ಸ್ಗಳಾಗಲಿ ಶಿಕ್ಷಣ ಇಲಾಖೆ ಸಮೇತ ಆಗಿದೆ. ಟ್ರಯಾಥ್ಲಾನ್ ಮಾಡಿರೋ ಉದ್ದೇಶ ಏನಂದರೆ, ಈಗ ತಾನೇ ಮಕ್ಕಳು ಗ್ರೌಂಡಿಗೆ ಬರ್ತಿರ್ತಾರೆ, ಅವರಿಗೆ ಒಂದು ಇವೆಂಟ್ ಕೊಟ್ಟರೆ ಅವ್ರಿಗೇನೋ ಮೋಟಿವೇಶನ್ ಸ್ವಲ್ಪ ಡೌನ್ ಆಗುತ್ತೆ. ಏನಂದರೆ ಈಗ ಯಾವುದೋ ಒಂದು 600 ಮೀಟರ್ ಒಂದು ಪಾಪ ಓಡುತ್ತೆ, ಒಂದು ಕ್ರೀಡಾಪಟು ಓಡುತ್ತಂದರೆ ಸೋತ್ಬಿಟ್ರೆ ಮತ್ತೆ ನೆಕ್ಸ್ಟು ಅಪ್ಕಮಿಂಗ್ ಮುಂದೆ ಬರೋಲ್ಲ. ಯಾಕೆ ನಾನು ಸೋತ್ಬಿಟ್ಟಿದ್ದೀನಿ, ಈ ಲೆವೆಲಿಂದ ಹೋಗ್ಬಿಡೋಣ, ಬೇಡ ನಾನು ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಈ 3 ಇವೆಂಟ್ ಕೊಟ್ಟಿದ್ದಾರೆ. ಯಾಕೆ ಒಂದು ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ ಆಲ್ಮೋಸ್ಟ್ ಒಂದು ಲಾಂಗ್ ಜಂಪಲ್ಲಿ ಒಬ್ಬರು ಫಸ್ಟ್ ಮಾಡ್ಬೋದು, ಇಲ್ಲಾಂದರೆ ರೇಸಲ್ಲಿ ಫಸ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಥ್ರೋಸಲ್ಲಿ ಫಸ್ಟ್ ಮಾಡ್ಬೋದು. ಈ 3 ಇವೆಂಟಲ್ಲಿ ಫಸ್ಟ್ ಮಾಡಿ ಅವ್ರ ಟೈಮಿಂಗ್ ಬೇಸಿಕ್ ಮೇಲೆ ಮಾಡ್ತಾರೆ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟಿಂದಲೇ ಬಂದಿರೋ ಸ್ಕೀಮ್ ಇದು. ಆ 3ರಲ್ಲಿ ಯಾವ್ದಾರ ಒಂದಿದೆ ಅಲ್ಲಿ ಅಪ್ಕಮಿಂಗು ಫ್ಯೂಚರಿಗೆ ಅವರೇ ಡಿಸೈಡ್ ಮಾಡ್ಕೊಳ್ಳಿ ಮಕ್ಕಳು ಆ ಇವೆಂಟ್ನ ಅನ್ನೋ ಕಾನ್ಸೆಪ್ಟಿಗೋಸ್ಕರ ಮಾಡಿರ್ತಾರೆ. ಇನ್ನು 16 ವರ್ಷದ ಒಳಗಿನ ಬಾಲಕಿಯರಿಗೆ 60 ಮೀಟರ್ 600 ಮೀಟರ್, ಈಗ ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್, ಜಾವ್ಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಈ ಎಲ್ಲ ಕ್ಯಾಟಗರಿಯಲ್ಲಿ ಕ್ರೀಡಾ ಸ್ಪರ್ಧೆ ನಡೆಯಲಿದೆ. ಎಕ್ಸ್ಪೆಷಲಿ ಕಿಡ್ಸ್ ಜಾವ್ಲಿನ್ ಅಂತ ಒಂದು ಹೊಸ ಈ ಕಾನ್ಸೆಪ್ಟಲ್ಲಿ ಇವೆಂಟ್ ಮಾಡಿದ್ದಾರೆ. ಏನಕ್ಕೆಂದರೆ ನಾವು ಒಲಿಂಪಿಕ್ಕಲ್ಲಿ ಆಲ್ಮೋಸ್ಟ್ ಒಂದೇ ಮೆಡಲ್ ಮಾಡಿದ್ದು ಅದು ಜಾವ್ಲಿನ್ ಥ್ರೋ ಅಲ್ಲಿ. ಆಲ್ಮೋಸ್ಟ್ ಎಲ್ಲ ಕ್ರೀಡಾಪಟುಗಳು ಜಾವ್ಲಿನ್ನಲ್ಲಿ ತಮಗೆ ಇಷ್ಟಪಡಲಿ, ಜಾವ್ಲಿನ್ ಯಾವಾಗಲೂ ಮುಂದಿನ ಒಲಿಂಪಿಕ್ಗಳು ನಾವು ಮೆಡಲ್ ಮಾಡಲಿ ಅನ್ನೋ ಕಾನ್ಸೆಪ್ಟಿಗೋಸ್ಕರ ಈ ಜಾವ್ಲಿನ್ ಕಿಡ್ಸ್ ಜಾವ್ಲಿನನ್ನು ಯೂಸ್ ಮಾಡಿದ್ದಾರೆ. ಹಾಗೆ ಇದು ವಯೋಮಿತಿ ನಿಮಗೆ ಕೊಟ್ಟಿದ್ದೀವಿ 21/12/2011 ಹಾಗೂ 20/12/2013 ಇದರೊಳಗಡೆ ಹುಟ್ಟಿರಬೇಕು. ಅಂಡರ್ 14 16 ವರ್ಷದ ಬಾಲಕಿಯರಿಗೆ 21/12/2009 20/12/2011 ಒಳಗಡೆ ಜನಿಸಿರಬೇಕು. ಯಾಕಂದರೆ ಈ ಡೇಟಿನಲ್ಲಿ ಹುಟ್ಟಿರುವಂಥ ಕ್ರೀಡಾಪಟುಗಳಿಗೆ ರಾಷ್ಟ್ರಮಟ್ಟ ಕ್ರೀಡಾಕೂಟ ನಮಗೆ ತಿಳಿದಿರೋ ಮಟ್ಟಿಗೆ ಹೈದರಾಬಾದಿನಲ್ಲಿ ನಡೆಯಲಿದೆ. ಆ ರಾಷ್ಟ್ರಮಟ್ಟದಲ್ಲಿ ಯಾರು ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಮಾಡ್ತಾರೆ ಅವರಿಗೆ ಖೇಲೋ ಇಂಡಿಯಾ, ಸಾಯಿ ಹಾಗೂ ಸೆಂಟ್ರಲ್ ಗೌರ್ಮೆಂಟಿನಿಂದ ನಮ್ಮದು ಒಂದು ಸೆಂಟ್ರ್ಗಳಿದೆ, ಒಂದು ಪಾಟ್ ಸಾಯಿ ಸೆಂಟ್ರ್ಗಳೆಲ್ಲ ನೀವು ಕೇಳಿರ್ಬೋದು. ಆ ಸಾಯಿ ಸೆಂಟ್ರಲ್ಲಿ ಅವರಿಗೆ ತರಬೇತಿ ನೀಡಿ ಅಪ್ಕಮಿಂಗ್ ನೆಕ್ಸ್ಟು ಇನ್ನು ಫ್ಯೂಚರಿಗೆ 2036ಕ್ಕೆ ನಾವು ಒಲಿಂಪಿಕ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದಕ್ಕೆ ಆ ಬೆಡ್ಡಿಂಗ್ ಮಾಡಬೇಕು ಅಂದರೆ ಈಗಿರೋ ನಾವು 14-16 ವರ್ಷದ ಮಕ್ಕಳಿಂದ ಮಾತ್ರ ಸಾಧ್ಯ. ಈಗಿರೋ ಕ್ರೀಡಾಪಟುಗಳು ಆಲ್ಮೋಸ್ಟ್ ಎಲ್ಲ ಹೊರಗಡೆ ಬರ್ತಾರೆ ಆ ಇಯರಿಗೋಸ್ಕರ. 14-16 ವರ್ಷದ ಕ್ರೀಡಾಪಟುಗಳು ಬಂದಲ್ಲಿ ಇವರಿಗೊಂದು 10 ವರ್ಷ ಟ್ರೈನಿಂಗ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ಒಲಿಂಪಿಕಲ್ಲಿ ಮೆಡಲ್ ಮಾಡೋ ಅನ್ನೋ ಕಾನ್ಸೆಪ್ಟಲ್ಲಿ ಸಾಯಿ ಹಾಗೂ ಖೇಲೋ ಇಂಡಿಯಾ ಈ ಸ್ಕೀಮ್ ತಂದಿದೆ. ಇನ್ನೊಂದು ಇದು ಬಾಲಕಿಯರಿಗೆ ಮಾಡೋದು ಯಾಕೆ ಅಂತ ಎಲ್ಲರಿಗೂ ಇರ್ಬೋದು, ಯಾಕಂದ್ರೆ ಬಾಲಕರು ಇದ್ದಾರಲ್ಲ ಅಂತ ಕಾನ್ಸೆಪ್ಟು. ಈಗ ನಮಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಇಂಡಿಯನ್ದು ವೆದರು ಕಲ್ಚರಿಗೆ ನೋಡಿದ್ರೆ ಬೇರೆ ಕಂಟ್ರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಇಲ್ಲಿ ಇಂಡಿಯಾದಲ್ಲಿರೋ ಗರ್ಲ್ಸೇ ಇರೋ ಸ್ಟ್ರಾಂಗ್. ಯಾಕಂದರೆ ನಾವು ಮೊನ್ನೆ ವರ್ಲ್ಡ್ ಮೀಟೆಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಡೆಲ್ಲಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಬಾಲಕರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಬಾಲಕಿಯರ ಮೆಡಲ್ ಜಾಸ್ತಿ ಮಾಡ್ತಾರೆ. ಈಗ ನಮ್ಮ ಇಂಡಿಯಾದಲ್ಲಿ ಇರೋ ಫ್ಯೂಚರಲ್ಲಿ ಈ ಬಾಲಕಿಯರಿಗೆ ಟ್ರೈನ್ ಅಪ್ ಮಾಡಿದ್ರೆ ನಾವು ಒಲಿಂಪಿಕಲ್ಲಿ ಮೆಡಲು ಮಾಡ್ಬೋದು ಅನ್ನೋ ಕಾನ್ಸೆಪ್ಟಿಗೆ ಈ ಕಾನ್ಸೆಪ್ಟ್ ತಂದಿದ್ದಾರೆ. ಮತ್ತು ಇದರಲ್ಲಿ ಗೆದ್ದಂಥ ಕ್ರೀಡಾಪಟುಗಳಿಗೆ ಸಾಯಿ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಇವರೇ ಸ್ಕಾಲರ್ಶಿಪ್ ಮಾಡ್ತಾರೆ. ಈಗ ನಿಮಗೆ ಗೊತ್ತಿರ್ಬೋದು, ಈಗ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಸ್ಟೇಟು ಎಲ್ಲ 3% ಸ್ಪೋರ್ಟ್ಸ್ ಕೊಟ್ಟಿದೆ. ಹಾಗೆ ಇವರಿಗೆಲ್ಲ ಸ್ಕಾಲರ್ಶಿಪ್ಪು ಹಾಗೇ ಇದೆ, 3 ಲಕ್ಷ 5 ಲಕ್ಷ ಅವ್ರು ಇದ್ರ ಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಕೊಡ್ತಾಯಿದೆ. ಹಾಗಾಗಿ ಈ ಸ್ಕೀಮ್ನ ಆಲ್ಮೋಸ್ಟು ಎಲ್ಲ ಹಳ್ಳಿ ಭಾಗದ ಮಕ್ಕಳು ಯೂಸ್ ಮಾಡ್ಕೊಳ್ಳಿ ಅನ್ನೋ ಕಾನ್ಸೆಪ್ಟಿಗೆ ಪ್ರೆಸ್ ಮೀಟ್ ಕರೀಲೇಬೇಕು. ಹಾಗೆ ಇವೆಂಟ್ನ ಕ್ಲೀನಾಗಿ ಮಾಡಬೇಕು. ಈ ಇವೆಂಟು ಆನ್ಲೈನ್ ಲಿಂಕ್ ಇರ್ತದೆ, ಹಾಗೆ ಇವೆಂಟ್ ಯೂಟ್ಯೂಬ್ ಲೈವ್ ಇರ್ತದೆ. ಯಾಕಂದರೆ ಡೆಲ್ಲಿಯಿಂದಲೇ ಬರ್ತಾ ಇರೋದ್ರಿಂದ ಡೆಲ್ಲಿಯಿಂದಲೇ ಅಬ್ಸರ್ವ್ ಬರ್ತಾರೆ. ಇದಕ್ಕೆ 3 ಇವೆಂಟಿಗೆ ಯಾರು ಹೇಗೆ ಮಾಡ್ತಾರೆ, ಹೇಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಡೀಟೇಲು ಅವರೇ ತೊಗೊಂಡೋಗ್ತಾರೆ. ಹುಡುಗರು ಪಿಕ್ಚರಿಂದ ಹಿಡಿದು ಪ್ರತಿಯೊಂದು ಅವರೇ ಐಡೆಂಟಿಫೈ ಮಾಡಿ, ಇದೊಂದು ಮೇನ್ ಇರೋದೇ ಐಡೆಂಟಿಫೈ ಮಾಡಬೇಕು, ಕ್ರೀಡಾಪಟುಗಳನ್ನ ಬೆಳೆಸಬೇಕು ಅನ್ನೋ ಕಾನ್ಸೆಪ್ಟಿಗೆ ಮಾಡಿರೋವಂಥ ಕ್ರೀಡೆ ಇದು. ಹಾಗಾಗಿ ಈ ಅಶ್ಮಿತಾ ಅಥ್ಲೆಟಿಕ್ ಲೀಗ್ ಏನಿದೆ ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮವಾಗಿ ನಡೆಯಲಿ ಅನ್ನೋ ಉದ್ದೇಶದಿಂದ ಈ ಮೀಟನ್ನು ಕರೆದಿರ್ತೇವೆ. ಹಾಸನದಲ್ಲಿ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನವೆಂಬರ್ 28ರಂದು ಸಂವಿಧಾನ ವಿರೋಧಿ ಮತ್ತು ದಲಿತ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದೆ ಎಂಬ ಆಕ್ಷೇಪಣೆ ಎದುರಿಸುತ್ತಿರುವ ಆರ್ಎಸ್ಎಸ್ ವಿರುದ್ಧ ಬೃಹತ್ ಪ್ರತಿಭಟನೆ ಹಾಗೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ಎಬಿವಿಪಿ
ವಿಎಚ್ಪಿ, ಬಜರಂಗದಳ ಮೊದಲಾದ ಸಂಘಟನೆಗಳು ನೋಂದಣಿ ಇಲ್ಲದ ಸಂಘಟನೆಗಳು. ಇವುಗಳ ಉದ್ದೇಶ ಸಮಾಜ ವಿಭಜನೆ, ಶಾಂತಿ ಭಂಗ, ಕೋಮು ವೈಷಮ್ಯ, ಸಂವಿಧಾನ ವಿರೋಧಿ ಚಟುವಟಿಕೆ ಎಂಬ ಗಂಭೀರ ಆರೋಪಗಳನ್ನು ಹೊರಿಸಿದರು. ಆರ್ಎಸ್ಎಸ್ಗೆ 100 ವರ್ಷಗಳ ಇತಿಹಾಸ ಇರಬಹುದು, ದಲಿತ ಸಂಘಟನೆಗಳಿಗೆ 50 ವರ್ಷಗಳಿರಬಹುದು, ಆದರೆ ಅವರ ವಿರುದ್ಧ ಹೋರಾಡುವ ಶಕ್ತಿ ನಮಗಿದೆ ಎಂದು ಹೇಳಿದರು. ಸಂವಿಧಾನ ರಚನೆಯಾಗಿ 75 ವರ್ಷವಾದರೂ ಪ್ರಬುದ್ಧ ಸಮಾಜ ನಿರ್ಮಾಣ ಇನ್ನೂ ದೂರವಾಗಿದೆ. ಧರ್ಮ, ಜಾತಿ ಆಧಾರಿತ ರಾಜಕೀಯ, ಸುಳ್ಳು ಪ್ರಚಾರ ಹಾಗೂ ಅಸಹನೆ ಬೆಳೆಸುತ್ತಿರುವ ಸಂಘಟನೆಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಅವರು, ನಾಗಪುರದ ಆರ್ಎಸ್ಎಸ್ ಕಚೇರಿಯಲ್ಲಿ ರಾಷ್ಟ್ರಧ್ವಜ ಹಾರಿಸುವುದಿಲ್ಲ, ಸಂವಿಧಾನ ಮೌಲ್ಯಗಳನ್ನು ಕುಂದಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಮುಖ್ಯ BR ಗವಾಯಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಅವರನ್ನು ಅವಮಾನಿಸಿದ ಘಟನೆ, ರಾಜ್ಯದ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಲೆ ಬೆದರಿಕೆ ಹಾಕಿದ್ದು, ದೇಶವ್ಯಾಪಿ ದಲಿತರಿಗೆ ಅವಮಾನ, ಹಿಂಸೆ ಹಾಗೂ ದೌರ್ಜನ್ಯ ಇವು ಸಂವಿಧಾನ ವಿರೋಧಿ ನಿಲುವು ಎಂದು ದೂರಿದ ಅವರು, ಮನುಸ್ಮೃತಿಯನ್ನ ಹಿಂದೂ ರಾಷ್ಟ್ರೀಯತೆ ಹೆಸರಿನಲ್ಲಿ ಪ್ರತಿಷ್ಠಾಪಿಸುವ ಹುನ್ನಾರ ನಡೆಯುತ್ತಿದೆ. ಇದು ಸಂವಿಧಾನ ಮೌಲ್ಯಗಳು ಮತ್ತು ಭಾರತೀಯ ಬಹುತ್ವಕ್ಕೆ ಅಪಾಯ ಎಂದು ಹೇಳಿದರು. ಇಂಥ ಮನುಸ್ಮೃತಿಯನ್ನು ಆಧಾರವಾಗಿ ಇಟ್ಕೊಂಡಂಥ ಈ RSS ದೇಶಕ್ಕೆ ಯಾವ ಸೌಹಾರ್ದದ ಸಂದೇಶವನ್ನು ಕೊಡುತ್ತೆ? ಎಡಗೆವಾರ ಆದಂಥ ನಂತರ 2ನೇ ಸರ ಸಂಚಾಲಕ ಆದಂಥ ಗೋಡೋಲ್ಕರ್ ಕೂಡ ಅವ್ರಿಗಿಂತ ಉಗ್ರಗಾಮಿಯಾಗಿ ಈ ಸಂಘಟನೆಯನ್ನು ಇದೇ ಮನುಸ್ಮೃತಿ ಆಧಾರದ ಮೇಲೆ ಕರ್ತಕ್ಕಂಥದ್ದು. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಬಾಬಾ ಸಾಹೇಬರು ಒಂದು ಸಂವಿಧಾನವನ್ನು ಕೊಡ್ತಾರೆ. ಆ ಸಂವಿಧಾನವನ್ನು ಕೂಡ ವಿರೋಧ ಮಾಡಿದಂಥ ಸಂಘಟನೆ ಈ RSS. ಅಣ್ಣ ಹೇಳ್ತೀನಿ ಇಲ್ಲ ಅವ್ರು ಹೇಳ್ತಾರಣ್ಣ, RSS ಅವರು ಹೇಳ್ತೇವೆ ಅದೆಲ್ಲ ಹೇಳ್ತೀನಿ, ಅದನ್ನು ಇಲ್ಲ ನಾವು ಇಲ್ಲಿ ಹೇಳಲ್ಲ, ಅಣ್ಣ ಹೇಳಲೇಬೇಕಲ್ವಾ? ಆ ಸಂದರ್ಭದಲ್ಲಿ ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಏನಂತ ಹೇಳ್ತಾರೆ ಅಂದರೆ, ಈ ಮನುಸ್ಮೃತಿಯ ಆಧಾರದ ಮೇಲೆ ಎಲ್ಲೂ ಕೂಡ ಇಲ್ಲ ಈ ಸಂವಿಧಾನದಲ್ಲಿ ಅಂತ ಹೇಳಿ ಅದನ್ನು ವಿರೋಧತಕ್ಕಂಥದ್ದು ಎಲ್ಲರಿಗೂ ಗೊತ್ತಂತ ಜಗಜ್ಜಾಹಿರು, ಎಲ್ಲ ಜಗಜ್ಜಾಹಿರು. ಆಮೇಲೆ ನಂತರದ ದಿನಗಳಲ್ಲಿ ಅದೇ ಸಂದರ್ಭದಲ್ಲಿ ಕರೆಕ್ಟಾಗಿ ಉತ್ತರವನ್ನು ಕೊಟ್ಟಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಇವತ್ತು ಮನುಸ್ಮೃತಿಗೂ ಕೂಡ 100 ವರ್ಷ ಆಗಿದೆ. ಬಾಬಾ ಸಾಹೇಬರು ಕಟ್ಟಿದಂಥ ಸಮತಾ ಸೈನಿಕದೊಳಗೂ ಕೂಡ 100 ವರ್ಷ ಆಗಿದೆ. 1924ರಲ್ಲಿ ಬಾಬಾ ಸಾಹೇಬರು ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಕಟ್ಟಿದರು. ನಂತರ ದಿನಗಳು 1927ರಲ್ಲಿ ಸಮತಾ ಸೈನಿಕ ದಳವನ್ನು ಸ್ಥಾಪನೆ ಮಾಡಿದ್ರು. ಅದರ ಇಕ್ವಾಲಿಟಿ ಏನಂದರೆ ಸಮತಾ ಅಂತಕ್ಕಂಥದ್ದು. RSS ಸ್ವಯಂ ಸೇವಾ ಸಂಘ, ಬಾಬಾ ಸಾಹೇಬರು ತಾರ್ಸು ಸಮತಾ. ಅಲ್ಲಿದ್ದ ಏನು ಬಾಲಗಂಗಾಧರ ತಿಲಕ್ ಏನು ಹಿಂದುತ್ವವಾದಿ ಇದ್ದರು, ಅವರ 2ನೇ ಮಗ ಶ್ರೀಧರ್ ಬಲವಂತರ ತಿಲಕ್ರವರು ಸಮತಾ ಸೈನಿಕ ದಳ ಸಂಸ್ಥಾಪಕರು. ಅವರ ತಂದೆಯ ಸಿದ್ಧಾಂತನ ವಿರೋಧಿಸಿ ಬಾಬಾ ಸಾಹೇಬರ ಸಿದ್ಧಾಂತವನ್ನು ಒಪ್ಪಿ ಸಮತಾ ಸೈನಿಕರ ಸಂಸ್ಥಾಪಕ ಸದಸ್ಯರಾಗ್ತಾರೆ. ಯಾಕಂದರೆ ಹೇಳ್ತವ್ರು ದೊಡ್ಡ ಚರ್ಚೆ ಮಾಡಬೇಕಾದ್ರೆ ನಾವು ಮಾಡ್ತೀವಿ. RSS ಬಗ್ಗೆ ಇರ್ಬೋದು, ಈ ದೇಶದ ಸಮತಾವಾದ ಇರ್ಬೋದು. ಪತ್ರಿಕಾಗೋಷ್ಠಿಯಲ್ಲಿ ಸತೀಶ್, ಕೃಷ್ಣದಾಸ್, HK ಸಂದೇಶ್, ಅಂಬುಗ ಮಲ್ಲೇಶ್, ಹೀರೇಶ್ ಹಿರೇಹಳ್ಳಿ, ನಾರಾಯಣದಾಸ್, MV ಗೋವಿಂದರಾಜು, ರಾಜೇಶ್, ಚನ್ನಕೇಶವ್, ತೋಟೇಶ್ ನಿಟ್ಟೂರ್ ಹಾಗೂ ವಾಲ್ಮೀಕಿ ಸಮುದಾಯದ ಶಿವಪ್ಪ ನಾಯ್ಕ ಉಪಸ್ಥಿತರಿದ್ದರು. ಅರ್ಕಲಗೂಡು ಪಟ್ಟಣದ ಪೇಟೆ ಶನಿ ದೇವರ ದೇವಾಲಯದಲ್ಲಿ ಬುಧವಾರ 57ನೇ ವರ್ಷದ ಲಕ್ಷ ದೀಪೋತ್ಸವ ಭಕ್ತಿಭಾವದಿಂದ ನೆರವೇರಿತು. ಇಂದು ಬೆಳಗ್ಗೆ ಚಿಲುಮೆ ಮಠದಲ್ಲಿ ಗಂಗಾ ಪೂಜೆ ನಡೆಸಿದ ನಂತರ ಶನೇಶ್ವರ ದೇವರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಜರುಗಿತು. ಸುಮಂಗಲಿಯರು 108 ಕಳಸ ಹೊತ್ತು ನಡೆಯುವ ಮೂಲಕ ಉತ್ಸವಕ್ಕೆ ಭಕ್ತಿ ಮೆರುಗು ಸೇರಿಸಿದರು. ವೇರಕಾಸೆ, ಮಂಗಳವಾದ್ಯಗಳು ಸಂಭ್ರಮವನ್ನು ಹೆಚ್ಚಿಸಿತು. ದೇವಾಲಯದಲ್ಲಿ ಶನೇಶ್ವರ ಮೂರ್ತಿಗೆ ಕಳಶಾಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ವಿಧಿವಿಧಾನಗಳು ನೆರವೇರಿದವು. ಬಳಿಕ ಪುರೋಹಿತ ವಿಶ್ವೇಶ್ವರ ಶರ್ಮಾ ಮತ್ತು ತಂಡದವರು ಗಣಪತಿ, ನವಗ್ರಹ, ಮೃತ್ಯುಂಜಯ, ರುದ್ರಹೋಮ ಹಾಗೂ ಶನೇಶ್ವರ ಸ್ವಾಮಿಯ ಮೂಲಮಂತ್ರ ಹೋಮಗಳನ್ನು ನಡೆಸಿ ಪೂರ್ಣಾಹುತಿ ಸಲ್ಲಿಸಿದರು. ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು. ಭಕ್ತರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿತ್ತು. ಅರ್ಚಕರಾದ ರವಿಕುಮಾರ್, ರಘು ಮತ್ತು ಶ್ರೀನಿವಾಸ್ ಪೂಜಾ ಕಾರ್ಯ ನಿರ್ವಹಿಸಿದರು. ರಾತ್ರಿ ರಾಜ ಸತ್ಯವ್ರತ ಪೌರಾಣಿಕ ನಾಟಕಾಭಿನಯ ಭಕ್ತರನ್ನ ಮನರಂಜಿಸಿತು. ಪಟ್ಟಣದ ದೊಡ್ಡಮ್ಮ ದೇವಾಲಯ, ವೀರಭದ್ರೇಶ್ವರ, ಅಮೃತೇಶ್ವರ ಹಾಗೂ ಲಕ್ಷ್ಮೀ ನರಸಿಂಹ ದೇವಾಲಯಗಳಲ್ಲಿ ಕಾರ್ತಿಕ ಅಮಾವಾಸ್ಯೆ ಹಾಗೂ ಲಕ್ಷ ದೀಪೋತ್ಸವಗಳು ಶ್ರದ್ಧೆ ಸಮರ್ಪಣೆಯೊಂದಿಗೆ ಜರುಗಿದವು. ಭಕ್ತರು ದೇವಾಲಯಗಳನ್ನು ಬೆಳ್ಳಗೊಳಿಸುವಂತೆ ದೀಪಗಳನ್ನು ಬೆಳಗಿ ಭಕ್ತಿ ಭಾವ ವ್ಯಕ್ತಪಡಿಸಿದರು.
ಎಲ್ಲಿದ್ ರಥ ಇದು? ಇದ್ದೂರಲ್ಲಿ ಮಾಡಿದ್ದೀರಾ? ಅಷ್ಟು ನೀವು ಮಾಡ್ಕೊತೀರಾ? ಗಜವದನ ಅದಕ್ಕೆ ಅಪರಿಹಾರ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಹರಸೂಹ ಹೇಳ್ಬೇಕಪ್ಪ ನೀವು ಹೌದಾ? ಆವಾಗ ಬಂದಿರು. ಮಾತಾಡ್ಬಿಡಿ. ಹಾಗೂ ಆಂಜನೇಯ, ಮಹಾಗಣಪತಿ, ಮೈಲಾರಲಿಂಗೇಶ್ವರ ಹಾಗೂ ನವಗ್ರಹ ದೇವತೆಗಳ ಸನ್ನಿಧಾನದಲ್ಲಿ ಇಂದು ಕಾರ್ತೀಕ ಮಾಸದ ಅಮಾವಾಸ್ಯೆಯ ಪ್ರಯುಕ್ತವಾಗಿ ಹೋಮ ಹವನಾದಿಗಳು, ರುದ್ರ ಹೋಮಾದಿಗಳು ಅತ್ಯಂತ ಶಾಸ್ತ್ರೋಕ್ತವಾಗಿ ಜರುಗಿದ್ದು, ಇಂದಿನ ದಿನ ಸಾಯಂಕಾಲಕ್ಕೆ ಅಂದರೆ ಸಂಧ್ಯಾಕಾಲದಲ್ಲಿ ದೀಪೋತ್ಸವ ಕಾರ್ಯಕ್ರಮಗಳು ಕೂಡ ಇದ್ದು, ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ದೀಪಗಳನ್ನು ಬೆಳಗುವುದರೊಂದಿಗೆ ತಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಸದಾವಕಾಶ ಉಂಟು. ಅದೇ ರೀತಿಯಾಗಿ ಸಂಜೆಗೆ ಶ್ರೀ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಕೂಡ ಪ್ರದರ್ಶನಗೊಳ್ಳಲಿದ್ದು, ಎಲ್ಲ ಭಕ್ತಾದಿಗಳು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಮನ ಧನ ಸಹಾಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಬೆಳಗಿನ ಜಾವ ಬ್ರಾಹ್ಮೀ ಮುಹೂರ್ತದಲ್ಲಿ ರಾಮನಾಥಪುರ ರಸ್ತೆಯಲ್ಲಿರುವ ಚಿಲುಮೆ ಮಠದ ಕೊಳದಲ್ಲಿ ಗಂಗಾ ಪೂಜೆಯೊಂದಿಗೆ ದೇವರನ್ನ ಪಲ್ಲಕ್ಕಿಗಳೊಂದಿಗೆ ಹಾಗೂ ಸುಮಂಗಲಿಯರೊಂದಿಗೆ ಮಂಗಳ ಕಲಶಗಳೊಂದಿಗೆ ಸ್ಥಾಪನೆಗೊಂಡಂತಹ ಈ ಕಾರ್ಯಕ್ರಮವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿ ತದನಂತರ ದೇವಾಲಯಕ್ಕೆ ಬಂದಂತಹ ನಂತರ ದೇವಾಲಯದಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕಾದಿಗಳು ಎಲ್ಲವೂ ಜರುಗಿದ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿದ್ದು, ಈ ಒಂದು ಕಾರ್ಯಕ್ರಮವನ್ನ ಎಲ್ಲ ಭಕ್ತಾದಿಗಳು ಕೂಡ ಹಾಗೂ ಸನ್ಮಾನ್ಯ ರೂಪೇಗೌಡರ ಕುಟುಂಬಸ್ಥರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿಯ ಪ್ರಧಾನ ಅರ್ಚಕರಾದಂತಹ ಶ್ರೀ ರವಿಯಣ್ಣನವರು ಹಾಗೂ ಸಂಗಡಿಗರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು
ದೇವರ ಪೂಜೆಯನ್ನು ಅತ್ಯಂತ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಮಂಗಳವಾಗಿ ನೆರವೇರಿಸಿದ್ದಾರೆ. ಹಾಗೂ ಸುಮಂಗಲಿಯರೆಲ್ಲರೂ ಕೂಡ ಕಲಶಗಳೊಂದಿಗೆ ಈ ದೇವಾಲಯಕ್ಕೆ ಬಂದು ಮಂಗಳ ದೀಪಾದಿಗಳನ್ನು ಇವತ್ತಿನ ಸಂಜೆಯಲ್ಲಿ ಕಾರ್ತೀಕ ಮಾಸದ ದೀಪಾದಿಗಳನ್ನು ಬೆಳಗುವುದರೊಂದಿಗೆ ದೇವರ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಿ ತಮ್ಮ ಯಥೋಚಿತ ಸತ್ಕಾರವನ್ನ ದೇವರ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ಮೂಲಕ ಪ್ರಸಾದ ವಿನಿಯೋಗವಿರುತ್ತೆ. ಎಲ್ಲರೂ ಕೂಡ ಆಗಮಿಸಿ ಪ್ರಸಾದ ವಿನಿಯೋಗಾದಿಗಳನ್ನ ತೀರ್ಥ ಪ್ರಸಾದಗಳನ್ನ ಪಡೆಯಬೇಕಾಗಿ ಮೂಲಕ ವಿನಂತಿಸುತ್ತೇವೆ. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನದ ಕಸ್ತೂರಬಾ ರಸ್ತೆಯಲ್ಲಿ ಅನಧಿಕೃತ ಹಣ್ಣಿನ ಅಂಗಡಿಗಳ ವಿರುದ್ಧ ಮಹಾನಗರ ಪಾಲಿಕೆಯ ದೊಡ್ಡ ಮಟ್ಟದ ತೆರವು ಕಾರ್ಯಾಚರಣೆ. ತೆರವು ವೇಳೆಯ ವ್ಯಾಪಾರಿಗಳು ಮತ್ತು ಪಾಲಿಕೆ ಸಿಬ್ಬಂದಿಗಳ ನಡುವೆ ವಾಗ್ವಾದ. ಮರು ಆಕ್ರಮಣ ಕಂಡರೆ ಕೇಸು ದಾಖಲಿಸುವ ಎಚ್ಚರಿಕೆ ನೀಡಿದ ಪೌರಾಯುಕ್ತರು. ಮಾಜಿ ಪ್ರಧಾನಿ ಹೋರಾಟದ ಪ್ರತಿಫಲವಾಗಿ ಪ್ರಾದೇಶಿಕ ಪಕ್ಷ ಸ್ಥಾಪನೆಯಾಯಿತು. ಚುನಾವಣೆಗಳಲ್ಲಿ ಸೋಲು ಗೆಲುವು ನೋಡಿರುವ ಪಕ್ಷ. ಸೋಲಿನಿಂದ ನಮ್ಮ ನಾಯಕರು ಕಾರ್ಯಕರ್ತರು ಕುಗ್ಗಿಲ್ಲ ಎಂದ ನಿಖಿಲ್ ಕುಮಾರಸ್ವಾಮಿ. ರಾಜ್ಯ ಹಣಕಾಸು ಯೋಜನೆಯಡಿಯಲ್ಲಿ ಅಂಗವಿಕಲರಿಗೆ ಮಂಜೂರಾದ ವಾಹನಗಳ ವಿತರಣೆ ವಿಳಂಬ. ಶಾಸಕರು ದಿನಾಂಕ ನೀಡದೇ ಇರುವುದೇ ಕಾರಣ ಎಂದ ಅಧಿಕಾರಿಗಳು. ತಕ್ಷಣ ವಿತರಣೆ ಮಾಡದಿದ್ದಲ್ಲಿ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಮಾಜಿ ಸದಸ್ಯ ನಟರಾಜ್ ನಾಕರಗೋಡು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.